ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ದಿನದ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಈ ಕಡೆ ಟೀ ಇಟ್ಟಿದ್ದೀನಿ, ಈ ಕಡೆ ಹಾಲಿಗೆ ಟೀ ಕುಡಿದು ಅಡುಗೆ ಮಾಡಬೇಕು. ನೋಡಿ ಬೇಳೆ ಸಾರಿಗೆ ಬೇಳೆ ಟೊಮೆಟೊ ಹಾಕಿ ಬೇಯಿಸ್ತಾ ಇದ್ದೀನಿ. ಪೂಜೆ ಮಾಡಬೇಕು, ಸ್ನಾನ ಮಾಡಬೇಕು, ಜಾಸ್ತಿ ಕೆಲಸ ಇರೋದ್ರಿಂದ ಅದಕ್ಕೆ ಅನ್ನ ಸಾರ ಮಾಡಿ ಮನೆಗೆ ಒರೆಸ್ಕೊಂಡು ಪೂಜೆ ಮಾಡಬೇಕಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಏನಕ್ಕಂದರೆ ಬ್ರೆಡ್ನ ರೋಸ್ಟ್ ಮಾಡ್ಕೊಂಡು ತಿನ್ನೋಕ್ಕೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು, ನಂಗೆ ಹಾಗೆ ಬ್ರೆಡ್ ತಿನ್ನೋಕ್ಕಾಗಲ್ಲ, ಟೀ ಜೊತೆಗೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ತಿಂದರೆ ನಂಗೆ ಟೀ ಚೆನ್ನಾಗಿರುತ್ತೆ, ಹಂಗೆ ತಿನ್ನೋಕ್ಕಾಗಲ್ಲ, ಟೇಸ್ಟ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಬ್ರೆಡ್ ಇದ್ದರೆ ಯಾವಾಗಲೂ ಇದೇ ಥರ ರೋಸ್ಟ್ ಮಾಡ್ಕೊಂಡು ಬ್ರೆಡ್ ತಿಂದುಬಿಡ್ತೀನಿ. ನೋಡಿ ಬ್ರೆಡ್ ರೋಸ್ಟ್ ಆಯಿತು. ಟೀ ಕುಡಿದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೇಳೆ ಬೆಂದಿದ್ದೆ, ಬೇಳೆ ಸ್ಮ್ಯಾಶ್ ಮಾಡಿ ಮಾಡಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಬೇಳೆ. ನೋಡಿ ಫ್ರೆಂಡ್ಸ್, ಬೇಳೆ ಸ್ಮ್ಯಾಶ್ ಆಯಿತು. ಇವಾಗ ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಇವಾಗ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಒಗ್ಗರಣೆಗೆ ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಪಾತ್ರೆ ಬಿಸಿಗೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ, ಇದು ಬೇಳೆನೂ ಚೆನ್ನಾಗಿ ಖಾರ ಉಪ್ಪೆಲ್ಲ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿ ಈ ಕಡೆ ಒಗ್ಗರಣೆ ಹಾಕ್ತೀನಿ. ನೋಡಿ ಎಷ್ಟು ಗಟ್ಟಿ ಬಂದಿದೆ. ನೋಡಿ ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಇವಾಗ ಸಾಸಿವೆ, ಇವಾಗ ಬೇಯಿಸಿರೋ ಸಾರನ್ನ ನೋಡಿ ಫ್ರೆಂಡ್ಸ್. ಸಾಂಬಾರು ಸ್ವಲ್ಪ ಉಪ್ಪು ಜಾಸ್ತಿ ಇದೆ, ಅದಕ್ಕೆ ಹುಣಸೆಹಣ್ಣು ನೆನ್ಸೋಕೆ ಹಾಕಿದ್ದೀನಿ. ಹುಣಸೆಹಣ್ಣು ಹಿಂಡಿ ಹಾಕ್ತೀನಿ. ಹಂಗೆ ಯಾವುದೋ ಧ್ಯಾನದಲ್ಲಿ ಹಂಗೆ ಹಾಕ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಇವಾಗ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಅಂದರೆ ಜಾಸ್ತಿ ಆಗಿದೆ. ಸಾರೆಲ್ಲ ನೀರು ಥರ ಆಗಿಬಿಡ್ತು. ಸ್ವಲ್ಪ ಇವಾಗ ಬೆಲ್ಲ ಹಾಕ್ತೀನಿ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಕುದಿಸಿ ಆಫ್ ಮಾಡಿ ಅನ್ನಕ್ಕೆ ಇಕ್ಕಿ ಮನೆಯನ್ನು ಒರೆಸಿ ಸ್ನಾನ ಮಾಡಬೇಕು. ರಸಮ್ ಥರ ಆಗಿಬಿಡ್ತು, ಬೇಳೆ ಸಾರು ಹೋಗಿ.
ನೋಡಿ ಫ್ರೆಂಡ್ಸ್, ಇವಾಗ ಸಾರಾಯಿತು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ನಾನ ಆಗಿ ನಾ ಪೂಜೆ ಗೀಜೆ ಎಲ್ಲ ಆಯ್ತು. ನೋಡಿ, ಹೂವು ಅಷ್ಟು ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು. ನಾಷ್ಟ ಮಾಡಬೇಕು. ಯಾಕೋ ತುಂಬ ಬೇಜಾರಾಗಿದೆ. ಅದಕ್ಕೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಪೂಜೆ ಆಯಿತು, ಇನ್ನು ಬಟ್ಟೆ ಇದೆ ಸ್ವಲ್ಪ. ನಾಷ್ಟ ಮಾಡಿಬಿಟ್ಟು ಬಟ್ಟೆ ಇಟ್ಟೆ ತೊಳಿಬೇಕು. ಹನುಮಾನ್ ಜಯಂತಿ ಆಗಿರೋದ್ರಿಂದ ಸಂಜೆ ದೀಪ ಹಚ್ಚಿಬಿಟ್ಟು ಇವಾಗ ನೈವೇದ್ಯ ಮಾಡಬೇಕು, ಅಡುಗೆ ಮಾಡಬೇಕು. ಬನ್ನಿ, ಇವಾಗ ನಮ್ಮ ಪೂಜೆ ಆಯಿತು ಸಂಜೆ. ಇವಾಗ ಅಡುಗೆ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಸೋಯಾ ಆಲೂಗಡ್ಡೆ ಮಧ್ಯಾಹ್ನ ಬೆಳಗ್ಗೆಯಿಂದ ನೋಡಿದಿರಲ್ವ. ಬೆಳಗ್ಗೆಯಿಂದ ಮಾರ್ನಿಂಗಿಂದ ಕಂಟಿನ್ಯೂ ಇದೆ ವ್ಲಾಗು. ನಾಷ್ಟ ಮಾಡಿ ಅಡುಗೆ ಮಾಡಿ ಇವಾಗ ಅದ್ರ ಮೇಲೆ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಇವಾಗ ಸಂಜೆ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಸೋಯಾ ಆಲೂಗಡ್ಡೆ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಏನಾದ್ರು ಸ್ವೀಟ್ ಮಾಡೋಣ ಅಂತ. ಇವಾಗ ಇದಕ್ಕೆ ಮಸಾಲೆ 2 ಟೊಮೆಟೊ, ಹಾಗೆ 2 ಈರುಳ್ಳಿ ಕಟ್ ಮಾಡ್ಕೊಳ್ಬೇಕಲ್ಲ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ. ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ, 1 ಸೋಯಾ ತೊಗೊಂಡಿದ್ದೀನಿ. ಇವಾಗ ಇದಷ್ಟು ಮಿಕ್ಸಿಗೆ ಹಾಕಿಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಮಿಕ್ಸಿ ಎಲ್ಲ ಕೆಟ್ಟೋಗುತ್ತೆ. ಅದಕ್ಕೆ ಮಾರ್ನಿಂಗಿಂದ ನೋಡಿರ್ತೀರ, ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿ ಅಷ್ಟೇ ಸ್ಟಾಪ್ ಮಾಡಿದ್ದೆ. ನಾಷ್ಟ ಮಾಡಿ ಸಿಗ್ತೀನಂತ. ಅದ್ರ ಮೇಲೆ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಹೋಗಿದ್ವಿ, ಮಾಡೋಕ್ಕಾಗಲಿಲ್ಲ. ಇವಾಗ ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಮಸಾಲೆ ರೆಡಿ ಮಾಡಿಕೊಂಡೆ. ಇದೇ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟೇ ಹಾಕಿರೋದು, ಇನ್ನೇನಿಲ್ಲ. ಇದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಇದು ಆಮೇಲೆ ಮಾಡ್ಕೊಳ್ತೀನಿ. ಇವಾಗ ಸೋಯಾನ ಫ್ರೈ ಮಾಡ್ಕೊಳ್ತೀನಿ. ಇನ್ನೊಂದು ಪಾತ್ರೆ ಇಟ್ಟು ಸೋಯಾ ಯಾಕೆ ಹುರಿತೀನಿ ಅಂದರೆ, ಹಾಗೆ ಹಾಕಿದರೆ ಒಂಥರ ಹಸಿ ಥರ ತಿನ್ನೋಲ್ಲ ನಮ್ಮ ಮನೆಯಲ್ಲಿ. ಹುರಿದ್ಬಿಟ್ಟು ಮಾಡಿದ್ರೆ ತಿಂತಾರೆ. ಹಾಗೇನೂ ಅಷ್ಟೊಂದು ಚೆನ್ನಾಗಿರೋಲ್ಲ. ಇಲ್ಲಿ ಸೋಯಾ ಹುರಿ ಅಷ್ಟರಲ್ಲಿ ಇಲ್ಲಿ ಆಲೂಗಡ್ಡೆ ಬೇಯಿಸೋಕ್ಕೆ ಕುಕ್ಕರಲ್ಲಿ ನೀರು ಇಕ್ಕಿದ್ದೀನಿ. 3 ಆಲೂಗಡ್ಡೆ ಅಷ್ಟೇ ತೊಗೊಂಡಿದ್ದೀನಿ. ಅದಕ್ಕೊಂಚೂರು ಉಪ್ಪು, ಇವಾಗ ಮುಚ್ಚಳ ಮುಚ್ಚಿ 1-2 ವಿಜಿಲ್ ಕೂಡಿಸ್ಕೊಂಡ್ರೆ ಆಯ್ತು. ಸೋಯಾ ಹುರಿತಾ ಇದೆ. ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಾಕಿದ್ದು. ನೋಡಿ, ಇವಾಗ ಸೋಯಾ ಫ್ರೈ ಆಗಿದೆ. ಇಷ್ಟೇ ಸಾಕು, ಜಾಸ್ತಿ ಅದ್ರ ಕಪ್ಪು ಟೇಸ್ಟ್ ಇರೋಲ್ಲ. ಇವಾಗ ನೋಡಿ, ಸೋಯಲ್ಲಿ ನೀರು ಹಾಕ್ತಾಯಿದ್ದೀನಿ ನೆನೆಯೋಕ್ಕೆ. ಮಸಾಲೆ ಎಲ್ಲ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ನೆನೆಯುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಆಯಿತು. ಕುಕ್ಕರ್ ವಿಜಿಲ್ ಬಂದರೆ ತಣ್ಣಗಾಗೋಷ್ಟರಲ್ಲಿ ಪಾಯಸ ಮಾಡಬೇಕು. ಆಂಜನೇಯಗೆ ಹನುಮಾನ್ ಜಯಂತಿ ಅಲ್ವ, ಅದಕ್ಕೆ ಸ್ವೀಟ್ ಮಾಡೋಣ ಅಂತ ಸ್ವೀಟ್ ಮಾಡಿ ನೈವೇದ್ಯ ಮಾಡಿ ಶಾವಿಗೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡು ಚಪಾತಿ ಮಾಡಬೇಕು, ಅನ್ನ ಮಾಡಬೇಕು, ಏನು ಮಾಡಬೇಕು. ಶಾವಿಗೆನೂ ಫ್ರೈ ಆಗಿದೆ. ದ್ರಾಕ್ಷಿ ಬಾದಾಮಿ ಎಲ್ಲ ಲಾಸ್ಟಿಗೆ ಆಮೇಲೆ ಫ್ರೈ ಮಾಡಿ ಹಾಕ್ತೀನಿ. ಇವಾಗ ಫಸ್ಟ್ ಅಡುಗೆ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಆಲೂಗಡ್ಡೆ ಬೆಂದಿರುತ್ತೆ. ಇದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ಇದೇ ಕುಕ್ಕರಲ್ಲಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಡಾಯಿ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ.
ಕಡಾಯಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಎಲ್ಲ ಏನು ಹಾಕೋಲ್ಲ, ಪಲಾವ್ ಎಲೆ ಹಾಕ್ತೀನಿ. 1-2 ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡಿದ್ದೀನಲ್ಲ ಅದಕ್ಕೆ. ಇವಾಗ ಶಾವಿಗೆ ಪಾಯಸ ಮಾಡೋಣ ಅಂತ ಸ್ವಲ್ಪ ಫಸ್ಟು ನೀರಲ್ಲಿ ಕುದಿಸ್ತೀನಿ, ಹಾಲಲ್ಲಿ ಕುದಿಸೋಲ್ಲ ನಾನು. ನೋಡಿ ಇವಾಗ ಸೋಯಾ ಮತ್ತು ಆಲೂಗಡ್ಡೆನ ಇಟ್ಟಿದ್ದೀನಿ ಹೆರ್ಚ್ಬಿಟ್ಟು. ಇವಾಗ ನೋಡಿ ಬಿಸಿಯಾಗಿದೆ ಎಣ್ಣೆ, ರುಬ್ಬಿರೋ ಪೇಸ್ಟ್ನ ಹಾಕಿ ಇವಾಗ ಈ ಕಡೆ ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ಎಣ್ಣೆಲಿ ಫ್ರೈ ಮಾಡಬೇಕು. ಅದು ಈರುಳ್ಳಿ ಮತ್ತು ಟೊಮೆಟೊದ ಹಸಿದು ಸ್ಮೆಲ್ ಹೋಗೋವರೆಗೂ. ಈ ಕಡೆ ಪಾಯಸಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ಬೇಕು. ನೋಡಿ ಈ ಕಡೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಅಲ್ವ, ಎಲ್ಲ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ. ಇವಾಗ ಸ್ವಲ್ಪ ಖಾರ ಒಂದೂವರೆ ಸ್ಪೂನ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರ. ಇವಾಗ ಸೋಯಾ ಮತ್ತು ಆಲೂಗಡ್ಡೆ ಹಾಕ್ತೀನಿ. ನೋಡಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಿಬಿಟ್ಟು ನೀರು ಹಾಕೋಬೇಕು. ಇವಾಗ ಎಷ್ಟು ಬೇಕೋ ಅಷ್ಟು, ಗಟ್ಟಿಗಾಗುತ್ತೆ. ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಯಾವ ಥರ ಬೇಕೋ ಆ ಥರ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ನೋಡಿಕೊಂಡು. ತುಂಬ ಚೆನ್ನಾಗಿ ತುಂಬ ಟೇಸ್ಟಿನೂ ಆಗಿರುತ್ತೆ ಚಪಾತಿಗೆ ರೊಟ್ಟಿಗೆಲ್ಲ. ಈ ಕಡೆ ಪಾಯಸನೂ ಕುದಿಸ್ತಾ ಇದೆ. ನೋಡಿ ಇವಾಗ ಹಾಲು ಹಾಕ್ತೀನಿ ನಾನು, ಅರ್ಧ ಬೆಂದ ಮೇಲೆ. ಹಾಲಲ್ಲಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇದು ಕುದಿತಾ ಇರುತ್ತೆ. ಇವಾಗ ಬಾದಾಮ್ ಮತ್ತು ದ್ರಾಕ್ಷಿ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಪಾಯಸಕ್ಕೆ ಹಾಕಿದರೆ ಆಯಿತು, ಪಾಯಸ ರೆಡಿ. ಈ ಕಡೆ ಗ್ರೇವಿನೂ ರೆಡಿ ಆಗ್ತಾಯಿದೆ. ನೋಡಿ ಕುದಿತಾ ಇದೆ ಚೆನ್ನಾಗಿ. ನೋಡಿ ಇವಾಗ ಬಾದಾಮ್ ಮತ್ತು ದ್ರಾಕ್ಷಿ ಗೋಡಂಬಿ ಇರಲಿಲ್ಲ, ಅದಕ್ಕೆ ಇದ್ದದ್ದೇ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಈ ಕಡೆ ಗ್ರೇವಿನೂ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇದೂ ಆಯಿತು. ನೋಡಿ ಇದು ಪಾಯಸಕ್ಕೆ ಹಾಕಿದೆ ಹುರಿದ್ಬಿಟ್ಟು. ಇವಾಗ ಚಪಾತಿನ ನೋಡಿ ಅದು ರೆಡಿ ಆಗೋಷ್ಟರಲ್ಲಿ ಚಪಾತಿ ಲಟ್ಟಿಸ್ಕೊಂಡು, ಅರ್ಧ ಲಟ್ಟಿಸಿದೆ ಅರ್ಧ ಲಟ್ಟಿಸ್ಕೊಂಡು. ನೋಡಿ ಇವಾಗ ಚಪಾತಿ ಬೇಯಿಸ್ಕೊಂಡ್ರೆ ರಾತ್ರಿದು ಊಟ ಆಯಿತು. ಬೆಳಿಗ್ಗೆ ನಾಷ್ಟ ಮಾಡೋ ತೋರ್ಸೋಕ್ಕಾಗಲಿಲ್ಲ, ಮಧ್ಯಾಹ್ನ ಅನ್ನ ಸಾರು, ಹಾಗೆ ಇವಾಗ ರಾತ್ರಿಗೆ ಈ ಥರ ಮಾಡ್ತಾಯಿದ್ದೀನಿ. ಚಪಾತಿ ಅಷ್ಟು ಆದರೆ ಆಯಿತು. ಊಟ ಮಾಡಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದರೆ ಇವತ್ತಿನ ಕೆಲಸ ಆಯಿತು. ನೋಡಿ ಚಪಾತಿನೂ ಆಗ್ತಾ ಬಂತು. ಇವಾಗ ಈ ಕಡೆ ಗ್ರೇವಿನೂ ಆಗಿದೆ, ಚಪಾತಿನೂ ಆಯಿತು. ನೋಡಿ ಪಾಯಸನೂ ರೆಡಿಯಾಗಿದೆ, ಅನ್ನನೂ ಆಗಿದೆ. ನೋಡಿ ಇವಾಗ ನಮ್ಮನೆ ಇವತ್ತಿನ ಊಟ ಇದು. ದೇವ್ರಿಗೆ ನೈವೇದ್ಯ ಇಡಬೇಕು ಫ್ರೆಂಡ್ಸ್. ದೇವರಿಗೆ ನೈವೇದ್ಯ ಇಟ್ಟು ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿರ್ತೀನಿ. ಇನ್ನು ಯಾರು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನಲ್.